ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ GVC ವ್ಲಾಗ್ಸ್. ಪಾತ್ರೆ ಒಂದು ಸ್ವಲ್ಪ ಇದ್ದು ರಾತ್ರಿನೂ ಊಸ್ ಬೆಳಗಿದ್ದೆ. ಇನ್ನೊಂದು ಒಂದು 2-3 ಇದ್ವು, ಇಷ್ಟ ಇದ್ದವು. ಅಷ್ಟು ತೊಳೆದೆ ನೋಡ್ರಿ. ಗ್ಯಾಸಿನ ಕಟ್ಟೆಲ್ಲ ಕ್ಲೀನಾಗಿದೆ. ಒಗ್ಗರಣೆ ಮಾಡಿಟ್ಟರೆ ಇವತ್ತು ಅಡುಗೆ ಕೆಲಸ ಏನೂ ಇಲ್ಲ. ಅಡುಗೆ ಕೆಲಸ ಏನು ಯಾಕಿಲ್ಲ ಅಂದರೆ, ಇವತ್ತು ಮೇ 5, ನಾಳೆ 6ನೇ ತಾರೀಕು ನನ್ನ ಮಗಂದು ಬರ್ಡೇ ಐತಿ. ಹಾಗಾಗಿ ದಾವಣಗೆರೆಗೆ ಬಟ್ಟೆ ತರೋಣ ಅಂತ ಹೊಂಟೇವಿ. ಹಾಗಾಗಿ ಇವತ್ತು ಅಡುಗೆ ಕೆಲಸ ಏನಿಲ್ಲ. ಈಗ ಸ್ನಾನ ದೇವ್ರ ಪೂಜೆ ಮಾಡ್ಕೊಂಡು ಹೊರಡ್ಬೇಕು. ನಮ್ಮ ಮನೆ ಹತ್ರ ಇರೋ ಅಕ್ಕಿ ಗಿಡದಲ್ಲಿ ನೋಡ್ರಿ ಇಷ್ಟು ಸಿಗ್ತಾವೆ. ನಮ್ಮ ಮನೆ ಮುಂದೆನೇ ಐತಿ ದೊಡ್ಡ ಅಕ್ಕಿ ಗಿಡ. ಬೇಕಾದಷ್ಟು ಜನ ಹರ್ಕೊಂಡು ಹೋಗ್ತಾರೆ. ನಾವು ಕೂಡ ಇಷ್ಟು ಹರ್ಕೊತೇವೆ ನೋಡ್ರಿ. ಪೂಜೆಗೆ 2 ದಿವಸ ಯೂಸ್ ಮಾಡ್ತೇನೆ. 2 ದಿವಸ ಏರಿಸ್ತೇನೆ, ಮತ್ತೊಂದು ದಿವಸ ಹರ್ಕೊಂಬರೋದು. ಎಷ್ಟು ಚೆನ್ನಾಗಿರ್ತಾವೆ ನೋಡ್ರಿ ಅಕ್ಕಿ ಹೂವು. ಓಕೆ, ಗಣಿ ಅಂತೂ ಮಾಡಿಟ್ಟೇನೆ. ಬರೀ ಈಗ ದಾವಣಗೆರೆಗೆ ಹೋಗೋದಕ್ಕೆ ರೆಡಿ ಆಗಬೇಕು. ಇನ್ನು ಸ್ನಾನ ಪೂಜೆ ಆಗಬೇಕು. ತೋರಿಸ್ತೀನಿ ನಾನು ಪೂಜೆ ಆದಮೇಲೆ. ಓಕೆ ನೋಡಿರಿ, ದೇವ್ರ ಪೂಜೆ ಆಗಿರೋದನ್ನು ನೀವಿಲ್ಲಿ ನೋಡ್ಬೋದು. ನಾನು ದೇವ್ರಿಗೆ ಸಕ್ಕರೆನ ನೈವೇದ್ಯ ಮಾಡಿದ್ದೀನಿ. ಇಲ್ಲಿ ವಾಯ್ಸ್ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ನಾನು ಮೊಬೈಲಲ್ಲಿ ಸಾಂಗ್ ಹಾಕ್ಕೊಂಡಿರ್ತೀನಿ, ದೇವ್ರ ಸಾಂಗು. ಹಾಗಾಗಿ ವಾಯ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಹಾಯ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ನಾವೀಗ ರೆಡಿ ಆದ್ವಿ. ತಿಂಡಿ ಮಾಡ್ಕೊಂಡು ತಿಂದು ಅವಲಕ್ಕಿ ಪೂಜೆ ಮಾಡಿದ್ದನ್ನು ನೀವು ನೋಡ್ಕೊಂಬಂದ್ರಿ. ಈಗ ತಿಂಡಿ ಮಾಡ್ಕೊಂಡು ತಿಂದ್ವಿ ಅವಲಕ್ಕಿ. ಮತ್ತೆಲ್ಲ ಹೊಂಟ್ರೆ ಅದೆಲ್ಲ ಬೇಗ ಆಗೋವಂಥ ತಿಂಡಿ. ಹಾಗಾಗಿ ಅವಲಕ್ಕಿ ಮಾಡ್ಕೊಂಡು ತಿಂದು ಈಗ ರೆಡಿ ಆಗಿದ್ದೀವಿ ನೋಡ್ರಿ. ಡ್ರೆಸ್ ಹಾಕ್ಕೊಂಡಿದ್ದೀನಿ. ಮಂತ್ರಾಲಯದಿಂದ ಬರೋವಾಗ ಹಾಕ್ಕೊಂಡಿದ್ದೆಲ್ಲ ಆದಿದ್ದು ಡ್ರೆಸ್ ಇದನ್ನೇ ಹಾಕ್ಕೊಂಡಿನಿ. ಓಕೆ, ಬನ್ನಿ ಹೋಗಿ ದಾವಣಗೆರೆಗೆ ಹೋಗಿ ಏನೆಲ್ಲ ಬಟ್ಟೆ ಏನು ಬೇಕು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರೋಣ. ಹಾಗೆ ತೋರಿಸ್ತೀನಿ ನಾನು ನಿಮ್ಗೆ ಏನೇನು ತೊಗೊಂಡಿದ್ದೀನಿ. ನಾನು ನನ್ನ ಮಗನಿಗೆ ಏನು ಡ್ರೆಸ್ ತೊಗೊಂಡಿದ್ದೀನಿ ಎಲ್ಲ ತೋರಿಸ್ತೀನಿ ನಾನು. ಓಕೆ, ನಾಳೆ 6 ತಾರೀಕು ಈ ವಿಡಿಯೋ ಸ್ವಲ್ಪ ಬೇಗನೆ ಬರ್ತೈತಿ. ಲೇಟ್ ಅಂತಂದಲ್ಲ, ನಾನು ಹಳೆ ವಿಡಿಯೋಗಳು ಭಾಳ ಅದಾವೇನೋ, ಅವನ್ನೆಲ್ಲ ನಾನು ಯಾವನು ಎಡಿಟಿಂಗ್ ಮಾಡ್ಕೊಂಡಿಲ್ಲ. ನೋಡ್ತೀನಿ ಅದನ್ನು ಯಾವುದಾದ್ರೂ ಒಂದು ಹಾಕೋದಾದ್ರೆ ಹಾಕ್ತೀನಿ. ಇಲ್ಲಾಂದರೆ ಇದನ್ನೇ ಎಡಿಟ್ ಮಾಡಿ ಇದನ್ನೇ ಹಾಕ್ಬಿಡ್ತೀನಿ ಫಸ್ಟು. ಹೊರಡೋದು ಬರ್ತಡೇ ಬರೋಷ್ಟೊತ್ತಿ ಬಂದು ಮುಗಿದ್ಮೇಲೆ ಬರ್ತವೆ ಈ ವಿಡಿಯೋಗಳೆಲ್ಲ. ಓಕೆ, ಬನ್ನಿ ಇವತ್ತಿನ ಜರ್ನಿ ದಾವಣಗೆರೆಗೆ ಹೋಗ್ಬಿಟ್ಟು ಬರೋಣ. ಏನೆಲ್ಲ ತೊಗೊತೀವಿ, ಏನೇ ಇರ್ತದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಂದಮೇಲೆ. ಓಕೆ ನೋಡಿರಿ, ನಾವೀಗ ಹೊರಟ್ವಿ. ನಮ್ಮನೆಯಿಂದ ನಾವು ಹೊರಟಾಗ 12 ಗಂಟೆ ಆಗಿತ್ತು. ಈ ಸಲ ಭಾಳ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಯಾವಾಗಲೂ ಹೋದರೆ ಸ್ವಲ್ಪ ಬೇಗನೆ ಹೋಗ್ತಿದ್ವಿ. ಒಂದು ಹಿಂಗೆ 10 ಗಂಟೆ ಅಷ್ಟೊತ್ತಿಗೆ ನಾವು ಮನೆ ಬಿಡ್ತಿದ್ವಿ. ಈ ಸಲ ದಿಢೀರ್ನ ನಿರ್ಧಾರ ಮಾಡಿದ್ರಿಂದ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. 12 ಗಂಟೆನೇ ಆಗೋಯಿತು. ಹಾಗೆ ಹೋಗೋವಾಗ ನೋಡಿರಿ, ದಾರಿಯಲ್ಲಿ ನಾನು ಯಾವ ರೀತಿ ಕ್ಯಾಮ್ರಾ ಅದು ಹಿಡ್ಕೊಂಡಿದ್ದೆ ಗೊತ್ತಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಬಂದುಬಿಟ್ಟಿದೆ. ಆದರೆ ಮಾತ್ರ ವಾತಾವರಣ ಮಾತ್ರ ಇದೇ ಥರನೇ ಇತ್ತು. ತುಂಬ ಚೆನ್ನಾಗಿತ್ತು. ಮಳೆ ಮೋಡಕ್ಕೆ ಹೊಕ್ಕೊಂಡಂಗಾಗಿತ್ತು. ಮಳೆಯನ್ನು ಬರಲಿಲ್ಲ, ಆದರೆ ಮೋಡಕ್ಕೆ ಹೊಕ್ಕೊಂಡಂಗಾಗಿತ್ತು. ಭಾಳ ಚೆನ್ನಾಗಿತ್ತು. ಮಳೆ ಇಲ್ಲದೆ ಇದ್ರೂ ಮೋಡ ಆಗಿದ್ದರಿಂದ ವಾತಾವರಣ ಮಾತ್ರ ಕೂಲಾಗಿತ್ತು ಅಂತಲೇ ಹೇಳ್ಬೋದು. ನಾವು ಪದೇ ತೋರಿಸಿದ್ದನ್ನು ತೋರಿಸೋದಕ್ಕೆ ನನಗೆ ಇಷ್ಟ ಆಗಂಗಿಲ್ಲ. ಹಾಗಾಗಿ ನಾವು ದಾವಣಗೆರೆಯಲ್ಲಿ ಹೊಸ BSC ಎಕ್ಸ್ಕ್ಲೂಸಿವ್ಗೆ ಹೋಗಿ ಬಟ್ಟೆ ತೊಗೊಂಬಂದಿದ್ದು. ಹಾಗೆ ನನ್ನ ಮಗನಿಗೆ 2 ಜೊತೆ ಡ್ರೆಸ್ಸು, ನನಗೊಂದು ಸ್ಯಾರಿ ತೊಗೊಂಡೆ. ನಮ್ಮ ಮನೆಯವರು ಸ್ವಲ್ಪ ಬಟ್ಟೆ ತೊಗೊಂಡ್ರು. ಹಾಗೆ ಮನೆಗೆ ಸ್ವಲ್ಪ ಏನು ಹೇಳ್ತಾರೆ, ಬ್ಲ್ಯಾಂಕೆಟ್ಸು, ಚದಾರ ಅಂತೀವಿ ನಾವು, ಅವು ಬೆಡ್ಶೀಟ್ ಅಂಥವೆಲ್ಲ ಒಂದಷ್ಟು ತಗೊಂಡು ಬಂದ್ವಿ. ಜಾಸ್ತಿ ಏನು ಪರ್ಚೇಸ್ ಮಾಡಲಿಲ್ಲ, ಅವನ್ನಷ್ಟು ತೊಗೊಂಡು ಬಂದ್ವಿ. ನಾನು ಒಂದು ಪರ್ಸ್ ಅದನ್ನು ತೊಗೊಂಡೆ. ನೆಕ್ಸ್ಟ್ ಯಾವ್ದಾರ ಒಂದು ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಅಷ್ಟು ಬಟ್ಟೆ ಅಂಗಡಿಗೆ ಹೋದರೆ ಗೊತ್ತಲ್ಲ ಎಲ್ಲರಿಗೂ, ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಕೂಡ ಪದೇ ತೋರಿಸಿದ್ದನ್ನೇ ತೋರಿಸೋದಕ್ಕೆ ಬೇಡ. ಅಲ್ಲಿ ಅಂಗಡಿಯಲ್ಲಿ ಆಗಲೆಲ್ಲ ಮೊಬೈಲ್ನ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಳ್ಳೋದು ನನಗೂ ಅಷ್ಟು ಇಷ್ಟ ಆಗಂಗಿಲ್ಲ. ಹಾಗಾಗಿ ನಮಗೆ ನೋಡಿ ತೊಗೊಳೋದಕ್ಕೆ ಬೇಕಾದಷ್ಟು ಟೈಮ್ ಬೇಕಾಗಿರ್ತೈತಿ. ಹಾಗಾಗಿ ನಾನು ಜಾಸ್ತಿ ಎಲ್ಲ ವಿಡಿಯೋ ಮಾಡಲಿಲ್ಲ. ಹಾಗೆ ತೊಗೊಂಡು ನಾವು ಈಗ ವಾಪಸ್ಸು ಬರ್ತಾಯಿದ್ದೀವಿ. ಈಗ ನಾನೊಂದು ಸ್ಯಾರಿ, ನನ್ನ ಮಗನಿಗೆ ಬಟ್ಟೆ ಏನೇನೆಲ್ಲ ತೊಗೊಂಡಿದ್ದೀನಿ ಅದನ್ನು ಈಗ ನಾನು ನಿಮಗೆ ತೋರಿಸ್ತೀನಿ. ನೀವು ಕೂಡ ನೋಡಿ. ಓಕೆ, ಬರ್ರಿ ಏನು ತೊಗೊಂಡಿದ್ದೀವಿ ಅಂತ ನೋಡಿರಿ.
ಬ್ಯಾಕ್ ಟು ಮೈ ಚಾನಲ್ JVS ವ್ಲಾಗ್ಸ್. ಇವತ್ತು ಮಂಗಳವಾರ ತಾರೀಕು 6. ಇವತ್ತು ನನ್ನ ಮಗಂದು ಬರ್ಡೇ ಐತಿ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ಅವ್ನು ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ಬರೋಣ ಅಂತ ಇದ್ದೀನಿ. ಬರೀ ಇವತ್ತಿನ ರೂಟೀನ್ ಬ್ಲಾಗ್ ಹೆಂಗಿರ್ತೈತಿ ಅಂತ ನೋಡೋಣ. ಹಾಗೆ ಈಗ ಒಂದು ಸ್ವೀಟ್ ಮಾಡ್ತೀನಿ ಮನೆಯಲ್ಲಿ. ಒಂದು ಸ್ವೀಟ್ ಮಾಡಿ ತಿಂಡಿ ಮಾಡ್ತೀನಿ. ಆಮೇಲೆ ಏನಾದರೂ ಮಧ್ಯಾಹ್ನ ಊಟಕ್ಕೆ ಒಂದು ಇದು ಮಾಡ್ತೀನಿ. ಇವತ್ತು ರೆಸಿಪಿ ಬ್ಲಾಗ್ ಕೂಡ ಇದು ಸಪ್ರೇಟಾಗಿ ನಿಮಗೆ ಸಿಗ್ತೈತಿ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಇಲ್ಲೆಲ್ಲ ಪೂಜೆ ಗೀಜೆಲ್ಲ ಮಾಡಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಸಾಯಂಕಾಲದ ಕೈನೆಲ್ಲ ಆಗುತ್ತೆ. ಅದನ್ನು ಕೆಲವೊಂದನ್ನು ನಾನು ಶೇರ್ ಮಾಡ್ಕೊತೀನಿ, ಕೆಲವೊಂದನ್ನು ಶೇರ್ ಮಾಡ್ಕೊಳ್ತೀನಿ. ಪದೇ ಒಂದೇ ಥರ ಹಾಕೋದಕ್ಕೂ ನನಗೂ ಕೂಡ ಮನಸ್ಸಾಗೋದಿಲ್ಲ. ಹಾಗೆ ನೆನ್ನೆ ನಾವು ದಾವಣಗೆರೆಗೆ ಹೋಗಿದ್ದಲ್ಲ, ಹೋಗಿ ಬಟ್ಟೆ ಗಿಟ್ಟ ಎಲ್ಲ ತೊಗೊಂಡು ಬಂದ್ವಿ. ನಾನು ಎಲ್ಲೂ ವಿಡಿಯೋ ಮಾಡಲೇ ಇಲ್ಲ. ಯಾಕಂದರೆ ನನಗೆ ಪದೇ ಅದನ್ನೇ ತೋರಿಸೋದಕ್ಕೆ ಬೇಜಾರು. ಹಾಗಾಗಿ ದಾವಣಗೆರೆಯಲ್ಲಿ ಎಕ್ಸ್ಕ್ಲೂಸಿವ್ ಹೋಗಿದ್ವಿ. ಹೊಸ ಚನ್ನಬಸಪ್ಪ ಅಂಗಡಿಗೆ ಹೋಗಿ ನನ್ನ ಮಗನಿಗೆ ಡ್ರೆಸ್ಸು, ಹಾಗೆ ನಾನೊಂದು ಸ್ಯಾರಿ ತಗೊಂಡೆ, ಒಂದು ಪಾರ್ಸ್ ತಗೊಂಡೆ. ಹಾಗೆ ನಂದಂತೂ ಏನಾದರೂ ಒಂದು ಇದ್ದೇ ಇರ್ತೈತಿ. ನನ್ನ ಮಗನಿಗೆ ಒಂದು 2 ಚಿಕ್ಕ ಬಟ್ಟೆ ತೊಗೊಂಡು, ನಮ್ಮ ಮನೆಯವರು ಬಟ್ಟೆ ತಗೊಂಡು ಹಾಗೆ ಬಂದ್ವಿ. ಬಂದಮೇಲೆ ಅಲ್ಲಿ ಎಲ್ಲರೂ ನಾನು ಬ್ಲಾಗ್ ಮಾಡಲೇ ಇಲ್ಲ. ಪದೇ ಅದೇ ಅಂಥದ್ದು ಮಾಡೋದಂತ ಮಾಡಲಿಲ್ಲ. ಬಂದಿದ್ದು ಲೇಟು, 6:30-7 ಗಂಟೆ ಹಿಂಗೇನೋ ಆಗಿತ್ತು. ಬಂದಾಗಲೇ ಸ್ವಲ್ಪ ರೆಸ್ಟ್ ಮಾಡಿ ರಾತ್ರಿ ಊಟಕ್ಕೆ ಮಾಡಿದೆ. ಬಿಸಿ ರೊಟ್ಟಿನ ತರಿಸಿ ಅನ್ನ ಮಾಡಿ ಬೇಳೆ ಸಾರು ಮಾಡಿ ಎಲ್ಲ ಮಾಡಿ ಆಯಿತು. ಹಾಗೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಓಕೆ ಬರ್ರಿ ಇವತ್ತಿನ ರೂಟೀನ್ ಬ್ಲಾಗ್ ಹೆಂಗಿರ್ತೈತಿ ಇದನ್ನು ನೋಡಿರಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಹೆಚ್ಚು ಲೇಟಾಗಿಯೇ ಬರ್ಬೋದು ಅಂತ ಅಂದ್ಕೊತೀನಿ. ಓಕೆ ಬರ್ರಿ, ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ಬೇಕಲ್ಲ, ನನ್ನ ಕೆಲಸನ ಶುರು ಮಾಡಿ. ಈಗಷ್ಟೇ ಬಾಗಿಲು ಕಸ ಎಲ್ಲ ಹೊಡೆದು ಇದೆಲ್ಲ ಹಾಕಿ ಅವನಿಗೆ ವಿಶ್ ಮಾಡಿ ಬಂದೆ ಅಷ್ಟೇ. ಬಾಯ್, ಕಂಟಿನ್ಯೂ ಮಾಡಿ. ಓಕೆ, ನಾನು ಕೂಡ ಒಂದು ಸ್ವೀಟ್ ಮಾಡಿದೆ ಅಂತ ಹೇಳಿದ್ನಲ್ಲ. ಹಾಗೆ ದೇವ್ರ ಪೂಜೆ ಎಲ್ಲ ಆಯಿತು. ದೇವರಿಗೆ ಸ್ವೀಟನ್ನು ನೈವೇದ್ಯ ಮಾಡಿ ನಾನು ಕೂಡ ರೆಡಿಯಾಗಿ ನನ್ನ ಮಗನ ಕರ್ಕೊಂಡು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ಬಂದೆ. ನೆಕ್ಸ್ಟ್ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇಷ್ಟಕ್ಕೆ ನಾನು ಸ್ಟಾಪ್ ಮಾಡಿದೆ. ಓಕೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು.